ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ. ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ವ್ಯಕ್ತಿ ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ ಆಗಿಲ್ಲ ಅಂದರೆ ಏನರ್ಥ? 4 ಜನ್ಮಕ್ಕೆ ಆಡೋಂಥ ಎನರ್ಜಿ ಇತ್ತು. ಅಪ್ಪು ಅವ್ರು ಹೋದಾಗ ಹೇಗೆ ನಾನು ನಂಬಲಿಲ್ಲ, ಸದಾ ಹಸನ್ ನಗ್ನಗ್ತಾ ಇರ್ತಾಯಿದ್ದೆ. ಇಷ್ಟ ಆಗಿದ್ದೊಂದು ಅವ್ರ ನಡವಳಿಕೆ, ಅವರ ಸಜ್ಜನಿಕೆ. ದಿಲೀಪ್ ಸಂಪಾದನೆ ಮಾಡಿರುವಂಥ ಸ್ನೇಹದ ಒಂದು ಸಮೂಹ ಇವತ್ತು ನೀವು ನೋಡ್ತಾ ಇದ್ದೀರಿ. ದಿಲೀಪ್ ರಾಜ್ ಕನ್ನಡ ಚಿತ್ರರಂಗ ಮತ್ತು ಧಾರಾವಾಹಿ ಲೋಕದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡ ನಟರು. ಸರಳ ವ್ಯಕ್ತಿತ್ವ, ನೈಸರ್ಗಿಕ ಅಭಿನಯ ಮತ್ತು ಮೃದು ಸ್ವಭಾವದಿಂದ ಅವರು ಅನೇಕ ಜನರ ಮನಗೆದ್ದಿದ್ದರು. ಈ ದಿಲೀಪ್ ರಾಜು ಹೋಗಿದ್ದು ಕೇಳಿ ನನಗೆ ದೊಡ್ಡ ಆಘಾತ ಆಗೋಯಿತು. ನಾನೆಲ್ಲೋ ಇದ್ದೆ, ಎಲ್ಲೋ ಕೈಗಾದಿಂದ ಯಾರೋ ಸ್ನೇಹಿತರು ಫೋನ್ ಮಾಡಿ ಹೀಗಾಗೋಗಿದೆ ಅಂತ ಹೇಳಿದ್ರು. ಆ ವೇಳೆ ನಾನು ಆ ಕಡೆಗೆ ಹೊರಟಿದ್ದೆ, ಅವ್ರ ಮನೆಗೆ ಹೋದೆ. ತುಂಬ ದಿಲೀಪ್ ಒಂದು 4 ಜನ್ಮಕ್ಕೆ ಆಗುವಷ್ಟು ಎನರ್ಜಿ ಅವನ ಹತ್ರ ಇತ್ತು. ಅಷ್ಟು ಯಾವಾಗಲೂ ಅದ್ರ ಬಗ್ಗೆ ಒಂದು ಕನಸುಗಳಿರುತ್ತಲ್ಲ, ಎನರ್ಜಿ ಅನ್ನೋದು ಕನಸುಗಳು, ನಾಳಿನ ಕನಸುಗಳು. ಆ ಕನಸುಗಳು ತುಂಬ ಇತ್ತು ಅವನಿಗೆ. ಒಂದು ಕ್ಷಣ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ. ಪ್ರತಿಯೊಂದು ಕ್ಷಣವೂ ಕೂಡ ಆತನಿಗೆ ಏನು ಮಾಡ್ಬೋದು, ಹೊಸ ಥರ ಏನು ಮಾಡ್ಬೋದು ಅನ್ನೋದು. ಹಾಸ್ಯಪ್ರಿಯ ಮತ್ತು ಸಾಹಿತ್ಯ ಪ್ರಿಯ, ಕಥಾಪ್ರಿಯ, ಎಲ್ಲದನ್ನು ಯಾವಾಗಲೂ ಇನ್ನೊಬ್ರು ನಗಿಸ್ತಾ ಬದುಕು ಡಲ್ಲಲ್ಲ ಅಂತ ತೋರಿಸ್ತಾ ಇದ್ದವನು ಆ ದಿಲೀಪ್ ರಾಜು. ನನ್ನ ಮಳೆಬಿಲ್ಲು ಅಂತ ನನ್ನ ಮಾಯಾಮೃಗ ಆದ ತಕ್ಷಣ ನಮ್ಮ ಇದರಿಂದ ಮಾಡಿದ್ದು ಜಯಂತ ನಿರ್ದೇಶನ ಮಾಡಿದ, MN ಜಯಂತ, ನಮ್ಮದೇ ಪ್ರೊಡಕ್ಷನ್ನು. ಅದರಲ್ಲಿ ಆದಿತ್ಯ ಅಂತ ಒಂದು ಅದ್ಭುತವಾದ ಪಾತ್ರ ಮಾಡಿದ. ಅದಕ್ಕೆ ತುಂಬ ಸೂಕ್ಷ್ಮವಾದ ಆಯಾಮಗಳಿದ್ವು ಆ ಪಾತ್ರಕ್ಕೆ. ಅದೆಲ್ಲವನ್ನು ಒಂದು ಕಿರುತೆರೆಯಲ್ಲಿ ಸಮರ್ಥವಾಗಿ ನಿಭಾಯಿಸೋದು ಹೇಗೆ ಅಂತ ಆ ದಿಲೀಪ್ ಗೊತ್ತಿತ್ತು. ನಮಗೆ ಆ ಪಾತ್ರನ ಯಾರಪ್ಪ ಹೇಗೆ ಮಾಡ್ತಾರೆ ಅಂದ್ಕೊಂಡಿದ್ದೆ. ಭಾಳ ಚೆನ್ನಾಗಿ ಮಾಡ್ದ. ನನಗೆ ತುಂಬಾ ಅದು ಆವತ್ತು ತೃಪ್ತಿ ತಂದುಕೊಟ್ಟಿದ್ದು ಇದು. ಅವನು ಅದಾದಮೇಲೆ ಬೆಳೀತಾ ಹೋದ. ಹಿಟ್ಲರ್ ಕಲ್ಯಾಣ, ಬೇರೆ ಬೇರೆ ಸೀರಿಯಲ್ಗಳು, ಜನಪ್ರಿಯನಾಗ್ತಾ ಹೋಗ್ತಾ ಇದ್ದಾಗೆ ಅವನಲ್ಲಿ ಒಳಗೆ ಇನ್ನೂ ತುಂಬ ಒಳ್ಳೆಯದೆಲ್ಲ ಮಾಡಬೇಕು ಅಂತ ಇತ್ತು. ನನಗೆ ಸಿಕ್ಕಿದ್ದ ಕೆಲವು ತಿಂಗಳ ಹಿಂದೆ ಅವನು ಹೋಗ್ತಾನೆ, ಎಲ್ಲರೂ ನಗಿಸ್ತಾ ಇದ್ದಾರೆ, ಎಲ್ಲರೂ ನಗಿಸ್ತಾ ಇದ್ದ, ಯಾವಾಗಲೂ ನಗ್ತಾ ಇದ್ದ. ಈಗ ನಗೋದಕ್ಕೆ ಅವನೇ ಇಲ್ಲ. ಇವತ್ತು ಯಾವ ಕಾರಣದಿಂದ ಅಂತ ನಗೋಣ. ದಿಲೀಪ್ ಹೋಗಿದ್ದಾಗ ಅವನ ಮನೆಯವ್ರಿಗೆ ಅವನ ಅಗಲಿಕೆಯ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ಬರಲಿ ಅವನಿಗೆ, ಮನೆಯವರಿಗೆ, ಕುಟುಂಬದವ್ರಿಗೆ, ಸ್ನೇಹಿತರಿಗೆ ಅಂತ ಹೇಳ್ತಾ ಎಲ್ಲನೂ ಒಳ್ಳೆಯದಾಗಲಿ, ಅವನ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ.
ಮಾಡ್ತಾರೆ. ತುಂಬ ಆತ್ಮೀಯರು, ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀವಿ, ಸೀರಿಯಲಲ್ಲಿ ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ಒಂದು 2 ಮಂತ್ಸಿಂದ ಜೊತೆ ಕೆಲಸ ಮಾಡ್ಕೊಂಡು ಮಾತಾಡ್ಕೊಂಡು ಮೊನ್ನೆನೂ ಕೂಡ ಮಾತಾಡಿದೆ. ಮೊನ್ನೆ ನೈಟ್ ಮಾತಾಡಿದೆ. ಡೈಲಿ ಮೆಸೇಜ್. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಾಗ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಇನ್ನು ದಿಲೀಪ್ ಅವ್ರು ಇಲ್ವಾ? ನಿಜವಾಗ್ಲೂ ನನಗೆ ಎಷ್ಟು ಶಾಕ್ ಆಯ್ತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ ಒಬ್ಬ ವ್ಯಕ್ತಿ, ಅಷ್ಟು ಫಿಟ್ಟಾಗಿದ್ದ ವ್ಯಕ್ತಿ ಸಡನ್ನಾಗಿಲ್ಲ ಅಂದರೆ ಏನರ್ಥ? ಸೊ ಇದು ತಡ್ಕೊಳಕ್ಕಾಗದೇ ಇರೋಂಥ ಒಂದು ವಿಚಾರ. ಇದನ್ನು ಕುಟುಂಬ ಹೇಗೆ ತಡ್ಕೊಳುತ್ತೋ, ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಮನೆಯವ್ರಿಗೆ ಇದೆಲ್ಲ ದೇವರು ಧೈರ್ಯ ಕೊಟ್ಟು ಕುಟುಂಬನ ಕಾಪಾಡಬೇಕು. ಒಂದು ಚಿತ್ರರಂಗಕ್ಕೆ ಮತ್ತು ಟಿ ವಿ ಮಾಧ್ಯಮಕ್ಕೆ ಒಂದು ದೊಡ್ಡ ಹೊಡೆತ. ನಿಜವಾಗ್ಲೂ ದಿಲೀಪ್ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಈಗಲೂ ನನಗೆ ಜೀರ್ಣಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವರಿಲ್ಲ ಅನ್ನೋದು. ಅಷ್ಟು ಆತ್ಮೀಯರು ನಾವು ಭಾಳ ವರ್ಷಗಳಿಂದ. ಅಂಥ ಒಬ್ಬ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ, ಯಾರೇ ಆಗಲಿ ಏನೋ ಹುಷಾರಿಲ್ಲ, ಭಾಳ ಜನಗಳಿಂದ ಆಸ್ಪತ್ರೆಗಳಿದ್ದರು ಅಂತ, ಆ ಥರ ಇದ್ದಾಗ ಅದೊಂಥರ ಹುಷಾರಿ ಚೆನ್ನಾಗಿದ್ದ ವ್ಯಕ್ತಿ ಹೋಗ್ಬಿಟ್ರು ಅಂದರೆ ನಂಬಕ್ಕಾಗಲ್ಲ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀನಿ ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ಧನ್ಯವಾದ. ಅಪ್ಪು ಹೋದಾಗ ಹೇಗೆ ನಾನು ನಂಬಲಿಲ್ಲ. ಆಸ್ಪತ್ರೆಗೆ ಹೋಗಿ ಅವರ ಪಾರ್ಥಿವ ಶರೀರ ನೋಡಿದ ಮೇಲೆ ನಾನು ನಂಬಿಕೆ ಬಂತು. ಆದರೆ ಇವತ್ತು ದಿಲೀಪ್ ಹೋದರು ಅಂದಾಗ ನಾನು ನಂಬಿಕೆ ಆಗಲಿಲ್ಲ. ಹೇಗೆ ಬರುತ್ತೆ ಸಾವು? ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾವ ದಿನ ಕಡೆ ತುಂಬ ಚೆನ್ನಾಗಿದೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸಾವು ಸ್ವಲ್ಪ ಬರುತ್ತೆ. ದಿಲೀಪ್ ನನಗೆ ಸುಮಾರು ಒಂದು 20 ವರ್ಷಗಳು ಜೊತೆ ಒಂದು ರಿಯಾಲಿಟಿ ಕಲಾವಿದರಾಗಿದ್ದಾರೆ. ಪಾರು ನನ್ನ ಅವರ ಮಧ್ಯೆ ಸಂಬಂಧವನ್ನು ತುಂಬ ಚಿತ್ರ ಮಾಡಿದ್ರು. ಪಾರು ನನ್ನನ್ನು ಒಂದು ಹೊಸ ರೂಪದಲ್ಲಿ ಅವರು ಹೊಸ ರೀತಿಯಲ್ಲಿ ನನ್ನ ಇಮೇಜನ್ನು ಪಾರು ಕಲಾವಿದ ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್. ಒಬ್ಬ ಡೈರೆಕ್ಟರ್ ಆಗುವಂಥ ಎಲ್ಲ ವರ್ಷಗಳಿಂದ ಕಲಾವಿದನಾಗಿ, ಬರಹಗಾರನಾಗಿ, ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಸದಾ ಹಸನು
ನಗ್ನಗ್ತಾ ಇರ್ತಾ ಇತ್ತು. ಎಷ್ಟೇ ಒತ್ತಡಗಳಿದ್ರು ಕೂಡ ಬಹಳ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಖಂಡಿತ ಈ ಶಾಕಿಂಗ್ ಹೊರಗಡೆ ಬರುತ್ತೆ. ದಿಲೀಪ್ ಅವರು ಕೂಡ ವರ್ಷಗಳ ಕಾಲ ನಮ್ಮಲ್ಲಿ ಇರ್ತಾರೆ. ಈ ದಿನ ನಮ್ಮ ದಿಲೀಪ್ ರಾಜ್ ಅವರು ಅಗಲಿಕೆ ಇಡೀ ಇಂಡಸ್ಟ್ರಿಗೆ ಮತ್ತು ಇಡೀ ಕರ್ನಾಟಕ ಜನತೆ ಅಪಾರ ಅಭಿಮಾನಿಗಳಿರ್ತಕ್ಕಂಥ ದಿಲೀಪ್ ರಾಜ್ ಅವರು ಸಾವು ಎಲ್ರಿಗೂ ದುಃಖ ತಂದಿದೆ. ನಿಜವಾಗ್ಲೂ ಬೆಳಿಗ್ಗೆ ನಾನು ಎದ್ದೇಳಿಗೆ ಬೆಳಿಗ್ಗೆ ಈ ಸುದ್ದಿ ಕೇಳಿದ ತಕ್ಷಣ ತುಂಬ ಆಘಾತ ಆಯಿತು. ಯಾಕಂದ್ರೆ ನನಗೆ ಸುಮಾರು 2003ರಿಂದನೂ ನನಗೆ ದಿಲೀಪ್ ರಾಜ್ ಅವರು ಫ್ರೆಂಡ್. ಅವರ ಒಂದು ನನಗೆ ಅವರಲ್ಲಿ ಇಷ್ಟ ಆಗಿದ್ದೊಂದು ಅವ್ರ ನಡವಳಿಕೆ, ಅವರ ಸಜ್ಜನಿಕೆ, ಅವರ ಏನು ಕೆಲಸ ಒಪ್ಕೊಂಡ್ರು ಆ ಒಂದು ಡೆಡಿಕೇಶನ್ನು ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು ಭಾಳ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಟಿ ವಿ ಇಂಡಸ್ಟ್ರಿಯಲ್ಲಿ ಅಪಾರವಾದಂಥ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ತುಂಬಾ ಖ್ಯಾತಿ ಗಳಿಸಿದ್ರು. ಇಂಥ ಸಂದರ್ಭದಲ್ಲಿ ಅಂದರೆ ಸಾವು ಅನ್ನೋದು ಗೊತ್ತ. ಅಂಥ ಸಂದರ್ಭ ಈ ವಯಸ್ಸಲ್ಲಿ ಸಡನ್ನಾಗಿ ತೀರ್ಪು ಅನ್ನೋದು ಭಾಳ ನೋವಾಯಿತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆಯೇ ಅವರ ಕುಟುಂಬಕ್ಕೆ ನೋವನ್ನು ಬರೆಸೋ ಶಕ್ತಿ ಆ ಭಗವಂತ ನೀಡಲಿ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ. ನಮಸ್ಕಾರ. ಒಬ್ಬ ಒಳ್ಳೆಯ ಗೆಳೆಯ, ಪ್ರತಿಭಾವಂತ ನಟ ಮತ್ತು ತುಂಬ ಅದ್ಭುತ ಸೀರಿಯಲ್ಗಳನ್ನು ನಿರ್ಮಾಣ ಮಾಡಿದಂಥ ಒಬ್ಬ ವ್ಯಕ್ತಿ. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಅವರು ದಿಲೀಪ್ ಸಂಪಾದನೆ ಮಾಡಿರುವಂಥ ಸ್ನೇಹದ ಒಂದು ಸಮೂಹ ಇವತ್ತು ನೀವು ನೋಡ್ತಾ ಇದ್ದೀವಿ. ಅಷ್ಟು ಸರಳ ವ್ಯಕ್ತಿ, ಪ್ರತಿಭಾವಂತರು ಮತ್ತು ಸಹೃದಯಿ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಬದುಕಿದಂಥ ವ್ಯಕ್ತಿ. ಆಮೇಲೆ ನಮ್ಮ ಕಿರುತೆರೆಗೆ ವಿಶೇಷವಾದ ಧಾರಾವಾಹಿಗಳನ್ನು ನಿರ್ಮಾಣ ಮಾಡ್ತವ್ರು. ಒಂದೊಂದು ಸೀರಿಯಲ್ಲು ಆ ಒಂದೊಂದು ಕಂಟೆಂಟು ಅಷ್ಟು ಮೇಕಿಂಗಲ್ಲೂ ಮತ್ತು ಅದನ್ನು ನಿರ್ಮಾಣ ಮಾಡೋ ರೀತಿ ತುಂಬ ಅದ್ಭುತ ಕಲೆ. ಅವರು ಭಾಳ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕಿರುತೆರೆಗೆ. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಬೇಜಾರಾಗ್ತಾ ಇದೆ. ಯಾವ ಸಮಸ್ಯೆನೂ ಇರಲಿಲ್ಲ, ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಆಮೇಲೆ ಭಾಳ ಡಿಸಿಪ್ಲಿನ್ ಲೈಫನ್ನ ಲೀಡ್ ಮಾಡ್ತಿದ್ದಾರೆ. ಇವ್ರಿಗೆ ಹಿಂಗಾದರೆ ಹಿಂಗೆ ಅಂತ ಅನ್ನೋದು ಒಂದು ಎಲ್ಲರ ಪ್ರಶ್ನೆ. ಎಲ್ಲ ಸ್ನೇಹಿತರಿಗೂ ಅದ್ರ ಬಗ್ಗೆನೇ ಒಂದು ಚರ್ಚೆ ನಡೀತಾ ಇದೆ. ಏನೋ ಒಟ್ಟಿನಲ್ಲಿ ಕಳ್ಕೊಂಡಿದ್ದೀವಿ. ಒಂದು ನಷ್ಟ ಕಿರುತೆರೆಗೆ ತುಂಬಾ ಬೇಜಾರಾಗ್ತಾ ಇದೆ. ಅವರ ಫ್ಯಾಮಿಲಿಗೆ ಮತ್ತು ಸ್ನೇಹಿತರಿಗೆಲ್ಲರಿಗೂ ಒಂದು ನೋವನ್ನು ಬರೆಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ.
ಬನ್ನಿ